ದೇವರಿಗೆ ಸಮರ್ಪಿಸುವ ನೈವೇದ್ಯ ಸಂಪೂರ್ಣ ಶುದ್ಧವಾಗಿರಬೇಕು ಮತ್ತು ಅದರಲ್ಲಿ ರೈತರ ಶ್ರಮದ ಜೊತೆಗೆ ಭಕ್ತಿ ಬೆರೆತಿರಬೇಕು ಎಂಬ ಮಹತ್ವಾಕಾಂಕ್ಷೆಯ ಗದ್ದೆಯಿಂದ ಗರ್ಭಗುಡಿಗೆ ಶುದ್ಧ ನೈವೇದ್ಯ ಸಮರ್ಪಣಂ ಅಭಿಯಾನದ ಅಂಗವಾಗಿ ಸೋದೆ ಮಠದ ಶ್ರೀಗಳು ಕೈಗೊಂಡಿರುವ ಪಾದಯಾತ್ರೆಗೆ ಮಲೆನಾಡಿನಾದ್ಯಂತ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗುತ್ತಿದೆ. ಭಾನುವಾರ ಮಧ್ಯಾಹ್ನ ಹೊಸನಗರ ತಾಲೂಕಿನ ಕೊಳವಂಕ ಗ್ರಾಮಕ್ಕೆ ಆಗಮಿಸಿದ ಶ್ರೀಗಳ ಪಾದಯಾತ್ರೆಯನ್ನು ಗ್ರಾಮಸ್ಥರು ಭಕ್ತಿಭಾವದೊಂದಿಗೆ ಅದ್ದೂರಿಯಾಗಿ ಬರಮಾಡಿಕೊಂಡರು. ಇಂದು ಮಧ್ಯಾಹ್ನ ಕೊಳವಂಕ ಗ್ರಾಮವನ್ನು ಪ್ರವೇಶಿಸಿದ ಶ್ರೀಗಳಿಗೆ ಮಹಿಳೆಯರು ಸಾಲಾಗಿ ನಿಂತು ಪೂರ್ಣಕುಂಭ ಕಳಸ ಹೊತ್ತು ಸಾಂಪ್ರದಾಯಿಕ ಸ್ವಾಗತ ಕೋರಿದರು. ಈ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಕ್ಷಣಕ್ಕೆ ಸಾಕ್ಷಿಯಾದ ಇಡೀ ಗ್ರಾಮದಲ್ಲಿ ಹಬ್ಬದ ಕಳೆ ಮನೆ ಮಾಡಿತ್ತು. ಗ್ರಾಮದ ಪ್ರವೇಶ ದ್ವಾರದಿಂದ ಹಿಡಿದು ಪ್ರಮುಖ ರಸ್ತೆಗಳ ಉದ್ದಕ್ಕೂ ತಳಿರು ತೋರಣಗಳನ್ನು ಕಟ್ಟಲಾಗಿತ್ತು. ಪ್ರತಿಯೊಂದು ಮನೆಯ ಮುಂದೆಯೂ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ಹೂವಿನಿಂದ ಅಲಂಕರಿಸಿ ಭಕ್ತಿ ಸಮರ್ಪಿಸಲಾಯಿತು. ವಾದ್ಯಗಳ ಘೋಷ ಹಾಗೂ ಭಜನೆಯೊಂದಿಗೆ ಶ್ರೀಗಳನ್ನು ಗ್ರಾಮದೊಳಗೆ ಬರಮಾಡಿಕೊಳ್ಳಲಾಯಿತು. ಹೋಗೋಣ, ನಿಧಾನ ಮುಂದೆ ಹೋಗೋಣ. ಹಾಗೆ ತಾಯಂದ್ರ ಹಿಂದುಗಡೆ ಸೇರ್ಕೊಳ್ಳ. ಭತ್ತ ಬೆಳೆದಿರ್ತಕ್ಕಂಥ ಬೆಳೀತಾ ಇರುವಂತ ರೈತರು ಹಿಂದುಗಡೆ ಸೇರ್ಕೊಳ್ಳಿ. ಎರಡು ಸಾಲಲ್ಲಿ ಹೋಗಿ ಬನ್ನಿ. ಭತ್ತ ಹಿಡಿದವರೆಲ್ಲ ಸೇರ್ಕೊಳ್ಳ. ನಿಧಾನಕ್ಕೆ ಎರಡು ಸಾಲಲ್ಲಿ ಬಂದ್ಬಿಡ. ಎರಡು ಸಾಲನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಎರಡು ಸಾಲುಗಳ ನಡುವೆ ಅಂತರ ಇದೆ. ಎರಡು ಸಾಲುಗಳ ವಿಡಿಯೋ ಫೋಟೋ ನಿಧಾನಕ್ಕೆ ಹಾಗೆ ಮುಂದುಗಡೆ ಹೋಗೋಣ. ಮುಂದೆ ಸಾಲಿನಲ್ಲಿ ಮುಂದೆ ಹೋಗೋಣ. ನಾಯಕರು ಹೇಳಿದ್ದಾರೆ. ಹೋಗೋಣ, ನಿಧಾನ ಮುಂದೆ ಹೋಗೋಣ. ಹಾಗೆ